ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. KCET ಅಪ್ಲಿಕೇಶನ್ ಫಾರ್ಮ್ ಎಡಿಟಿಂಗಿಗೆ ಲಿಂಕ್ ಓಪನ್ ಆಗಿದೆ ಅಂತ ಹೇಳಿಬಿಟ್ಟು ನಾನು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಕೆಲವೊಂದಷ್ಟು ಜನ ಕಮೆಂಟ್ನ ಹಾಕ್ತಾಯಿದ್ರು. ಸೊ ನಮಗೆ ಅಪ್ಲಿಕೇಶನ್ ಫಾರ್ಮು ಇನ್ನೂ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅಪ್ಲಿಕೇಶನ್ ಎಲ್ಲ ಎಡಿಟ್ ಮಾಡಿದಾದಮೇಲೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಡೌನ್ಲೋಡ್ ಇನ್ನೂ ಬಟನ್ನೇ ಕಾಣಿಸ್ತಾ ಇಲ್ಲ, ಡೌನ್ಲೋಡ್ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಒಬ್ಬರು ಕಮೆಂಟ್ ಮಾಡಿದರು. ಸೊ ಇದಕ್ಕೆ ರೀಸನ್ ಏನು ಅಂತ ಅಂದರೆ, ಈಗ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ನೀವೇನಾದರೂ ಚೇಂಜ್ ಮಾಡಿರ್ತೀರ ಅಂತಂದರೆ, ಅಂದರೆ ಕ್ಯಾಸ್ಟ್ನ ಚೇಂಜ್ ಮಾಡಿರ್ತೀರ ಅಂತಂದರೆ, ಇಲ್ಲ ಮೈನಾರಿಟಿಗೆ ನೀವೇನಾದರೂ ಕ್ಲೈಮ್ ಮಾಡಿರ್ತೀರ ರಿಸರ್ವೇಷನ್ ಅಂತಂದರೆ, ಅದೆಲ್ಲನೂ ಕೂಡ ಆನ್ಲೈನಲ್ಲೇ ವೆರಿಫಿಕೇಷನ್ ಆಗುತ್ತೆ. ಬಟ್ ನೀವು ರೂರಲ್ ಕೋಟಾ ಅಥವಾ ಕನ್ನಡ ಮೀಡಿಯಮ್ ಕೋಟಾ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾದಲ್ಲಿ ಏನಾದರೂ ರಿಸರ್ವೇಷನ್ನ ಕ್ಲೈಮ್ ಮಾಡಿದ್ದೀರಾ ಅಂತಂದರೆ ಅದಕ್ಕೆ ಆನ್ಲೈನ್ ಸರ್ವಿಸ್ ಇರೋದಿಲ್ಲ. ಆನ್ಲೈನಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, KEಗೆ ಏನಾದರೂ ಹೋಗ್ಬೇಕಂತಂದರೆ ಖಂಡಿತವಾಗ್ಲೂ ಇಲ್ಲ, ನೀವು ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಆ ಕಾಲೇಜಿಗೆ ವಿಸಿಟ್ ಮಾಡಿ. ಅಲ್ಲಿ ಕಾಲೇಜ್ ಲಾಗಿನನ್ನು ಕೊಟ್ಟಿದ್ದಾರೆ KEA ಕಡೆಯಿಂದ. ಸೊ ಅಲ್ಲಿ ನಿಮ್ಮ ವೆರಿಫಿಕೇಷನ್ನ ಮಾಡ್ತಾರೆ. ನೆಕ್ಸ್ಟು ಅಲ್ಲಿ ಅವರು ಕರೆಕ್ಟ್ ಇದೆ ಅಂತ ಹೇಳಿಬಿಟ್ಟು ಕೊಟ್ಟರೆ, ಪಾಸ್ ಮಾಡಿದ್ರೆ ನಿಮ್ಮ ಒಂದು ವೆರಿಫಿಕೇಷನ್ ಆಗಿರುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅಪ್ಲಿಕೇಶನ್ ಫಾರ್ಮು ರೆಡಿ ಆಗುತ್ತೆ. ಓಕೆನಾ? ಇಷ್ಟೇ ಮಾಡಬೇಕಾಗಿರೋವಂಥದ್ದು. ನೀವು ಎಲ್ಲಿಗೂ ಹೋಗೋವಂಥ ಅವಶ್ಯಕತೆ ಇಲ್ಲ. ಕಾಲೇಜ್ಗೆ ಹೋಗ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಸೊ ಆವಾಗ ನಿಮ್ಮ ಅಪ್ಲಿಕೇಶನ್ ಫಾರ್ಮು ಡೌನ್ಲೋಡ್ ಆಗುತ್ತೆ. ಯಾಕೆ ಈ ರೀತಿ ಮಾಡಿದ್ದಾರೆ ಅಂತ ಅಂದರೆ, ಲಾಸ್ಟ್ ಟೈಮೆಲ್ಲ ಎಷ್ಟೋ ಜನ ವೆರಿಫಿಕೇಷನ್ ಮಾಡಿಸ್ಕೊಂಡಿಲ್ಲ. ಹಾಗಾಗಿ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡೋ ಬಟನನ್ನೇ ಕೊಡೋದಿಲ್ಲ. ನಿಮ್ಮ ವೆರಿಫಿಕೇಷನ್ ಆಗಿಲ್ಲ ಅಂತಂದರೆ, ನಿಮ್ಮ ವೆರಿಫಿಕೇಷನ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಏನು ಅಪ್ಲಿಕೇಶನ್ ಫಾರ್ಮು ಡೌನ್ಲೋಡ್ ಆಗುತ್ತೆ. ಸೊ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.